ಡಿಯರ್ ಫ್ರೆಂಡ್ಸ್, ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಮ್ಮ ಕೋರ್ಸು 3 ಸ್ಟೇಜಸ್ ಗಳಲ್ಲಿ ನಡೀತದೆ. ಒಂದು ಇಂಗ್ಲಿಷ್ ಗ್ರಾಮರ್ ಕೋರ್ಸ್, ಐ ಮೀನ್ ಫಸ್ಟ್ ಒನ್ ವೊಕ್ಯಾಬ್ಯುಲರಿ, ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್. ಈಗ ನಾವು ಗ್ರಾಮರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಪ್ರತಿ ಕ್ಲಾಸ್ನಲ್ಲಿನೂ ಅಂದ್ರೆ ಗ್ರಾಮರ್ ತಗೊಳ್ಳುವಾಗ ಅದಕ್ಕಿಂತ ಮೊದಲು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ಒಂದು 10-15 ನಿಮಿಷ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇವತ್ತಿನ ವೊಕ್ಯಾಬ್ಯುಲರಿ ಇನ್ಫಾರ್ಮಲ್ ಅಂಡ್ ಫಾರ್ಮಲ್ ವರ್ಡ್ಸ್. ಒಂಥರ ಸಿನೋನಿಮ್ ಅಂದ್ರೂ ಓಕೆ, ಫಾರ್ಮಲ್ ಆಗಿ ಬಳಸ್ತೀವಿ, ಇನ್ಫಾರ್ಮಲ್ ಆಗಿ ಬಳಸ್ತೀವಿ ನಾವು. ಓಕೆ, ಈಗ ನೋಡು, ಎ ಲಾಟ್ ಆಫ್ ಅನ್ನೋ ಬದಲಾಗಿ ನ್ಯೂಮರಸ್. ಫಾರ್ಮಲ್ ಆಗಿ ವರ್ಡ್ ಅಂದ್ರೆ ಫಾರ್ಮಲ್ ಅಂದ್ರೆ ತಿಳ್ಕೊಟ್ಟು ಸ್ವಲ್ಪ ಅಡ್ವಾನ್ಸ್ ಆಗಿರ್ತಕ್ಕಂತ ಅರ್ಥ, ಕನ್ಫ್ಯೂಷನ್ ಆಗ್ಬೇಡ್ರಿ. ಇನ್ಫಾರ್ಮಲ್ ಅಂತಂದ್ರೆ ಸ್ವಲ್ಪ ಅಡ್ವಾನ್ಸ್ ಅಲ್ಲ, ಬೇಸಿಕ್ ಅನ್ನೋದು ಅರ್ಥ. ಇದು ಬೇಸಿಕ್ ಅಡ್ವಾನ್ಸ್, ಈಗ ಎಷ್ಟೇ ತಿಳ್ಕೊಡ್ರಿ ಆ ಅರ್ಥದಲ್ಲಿ. ಎ ಲಾಟ್ ಆಫ್ ಅನ್ನೋ ಬದಲಾಗಿ ನ್ಯೂಮರಸ್, ಬಹಳಷ್ಟು. ಎ ಲಾಟ್ ಆಫ್ ಪೀಪಲ್, ನ್ಯೂಮರಸ್ ಪೀಪಲ್, ಈ ತರ. ಇದು ನ್ಯೂಮರಸ್ ಪೀಪಲ್ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾತಾಡ್ತಾ ಇದ್ರಿ ಅಂತ ಅರ್ಥ. ಎ ಲಾಟ್ ಆಫ್ ಅಂತಂದ್ರೆ ಇನ್ಫಾರ್ಮಲ್ ಅಂತೀವಿ, ಸ್ವಲ್ಪ ಬೇಸಿಕ್ ಆಗಿ ಮಾತಾಡ್ತಾ ಇದ್ರಿ ಅಂತ ಅರ್ಥ. ಆಲ್ಸೋ ಇನ್ ಎಡಿಷನ್ ಟು, ಹೆಚ್ಚಿನ ಅಂತ, ಅದು ಕೂಡ ಅಂತ. At once, immediately, begin, start. ಇದು ಬಿಗಿನ್ ಅನ್ನೋದು ಇನ್ಫಾರ್ಮಲ್, ಸ್ಟಾರ್ಟ್ ಅನ್ನೋದು ಫಾರ್ಮಲ್. ಆಸ್ಕ್, ಇನ್ಕ್ವೈರ್. ಎನ್ಕ್ವೈರ್ ನೋಡ್ಬೋದು. ಇನ್ಕ್ವೈರ್ ಆಯ್ನು ಬರ್ತದೆ, ಈನು ಬರ್ತದೆ. ಇನ್ಕ್ವೈರ್, ಆಸ್ಕ್ ಇನ್ಫಾರ್ಮಲ್, ಕಾಮನ್ ಆಗಿ ಬಳಸ್ತೀವಿ. ಫಾರ್ಮಲ್ ವರ್ಡ್ ಅದು ಅಡ್ವಾನ್ಸ್ ಇನ್ಕ್ವೈರ್, ಲೈಕ್ ದಿಸ್. ಆಸ್ಕ್ ಫಾರ್ ರಿಕ್ವೆಸ್ಟ್ ಅನ್ನೋದು. ಎನಿವೇ, ನೆವರ್ ಲೆಸ್. ಎನಿವೇ, ಏನೇ ಇರಲಿ, ಆದಾಗ್ಯೂ ಅಂತೀವಲ್ಲ, ನೆವರ್ ಲೆಸ್. ಇದು ನೆವರ್, ದ, ಲೆಸ್ ಒಂದೇ ವರ್ಡ್, ಇದು ಬೇರೆ ಬೇರೆ ಅಲ್ಲ. ಓಕೆ, ಆಸ್ಕ್ ಔಟ್, ಇನ್ವೈಟ್ ಅಂದಾಗ ಆಸ್ಕ್ ಔಟ್. ಒಂದಷ್ಟು ಕ್ರೂಸಲ್ ವರ್ಗನು ನಿಮ್ಗೆ ಕಾಣ್ತಿರ್ಬೋದು. ಆಸ್ಕ್ ಔಟ್, ಆಸ್ಕ್ ಫಾರ್, ಲೈಕ್ ದಿಸ್. ಅವಾಯ್ಡ್, ಅವಾಯ್ಡ್ ಮಾಡೋದು, ತಪ್ಪಿಸ್ಕೊಳ್ಳೋದು. ಅದಕ್ಕೆ ಫಾರ್ಮಲ್ ಆಗಿ ಅಡ್ವಾನ್ಸ್ ಆಗಿ ಏನ್ ಯೂಸ್ ಮಾಡ್ತೀವಿ? ಹಿ ಇವೇಡೆಡ್ ದ ಟ್ಯಾಕ್ಸ್ ಅಂತಾರೆ ನೋಡ್ರಿ. ಟ್ಯಾಕ್ಸ್ ಇವೇಷನ್ ಅಂತ ಬರ್ಬೇಕು ನೋಡ್ರಿ. ಇವೇಟ್, ಬ್ಯಾಡ್, ನೆಗೆಟಿವ್. ನೆಗೆಟಿವ್ ಅನ್ನೋದು ಅಡ್ವಾನ್ಸ್ ವರ್ಡ್, ಬ್ಯಾಡ್. ಕಾಮನ್ ವರ್ಡ್, ಬೇಸಿಕ್ ವರ್ಡ್. ಬ್ಲೋ ಅಪ್, ಎಕ್ಸ್ಪ್ಲೋಡ್. ಪ್ರೆಸೆಂಟ್ ವರ್ಡ್ನು ಹೌದು. ಬ್ಲೋ ಅಪ್, ಎಕ್ಸ್ಪ್ಲೋಡ್, ಅಡ್ವಾನ್ಸ್ ವರ್ಡ್. ಬ್ಲಾಕ್, ಅಂಡರ್ಮೈನ್. ಓಕೆ, ಸ್ವಲ್ಪ ಕೆಳಗಿನ ಸ್ಥಾನದಲ್ಲಿ ನೋಡು. ಇನ್ಫೀರಿಯರ್ ಫೀಲಿಂಗ್ ಅಂತ ಅರ್ಥ. ಬ್ಲಾಕ್, ಅಂಡರ್ಮೈನ್. ಬೇರೆ ಬೇರೆ ಸಿಚುವೇಶನ್ ಗಳಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಈ ತರ ಇದನ್ನ 3 ಸಲ ಹೇಳ್ಬೇಕು. ಲಾಟ್ ಆಫ್, ನ್ಯೂಮರಸ್. ಲಾಟ್ ಆಫ್, ನ್ಯೂಮರಸ್. ಲಾಟ್ ಆಫ್, ನ್ಯೂಮರಸ್. ಆಲ್ಸೋ, ಇನ್ ಎಡಿಷನ್ ಟು. ಆಲ್ಸೋ, ಇನ್ ಎಡಿಷನ್ ಟು. ಆಲ್ಸೋ, ಇನ್ ಎಡಿಷನ್ ಟು. ಅಟ್ ಒನ್ಸ್, ಇಮಿಡಿಯೇಟ್ಲಿ. ಅಟ್ ಒನ್ಸ್, ಇಮಿಡಿಯೇಟ್ಲಿ. ಅಟ್ ಒನ್ಸ್, ಇಮಿಡಿಯೇಟ್ಲಿ. ಬಿಗಿನ್, ಸ್ಟಾರ್ಟ್. ಬಿಗಿನ್, ಸ್ಟಾರ್ಟ್. ಬಿಗಿನ್, ಸ್ಟಾರ್ಟ್. ಆಸ್ಕ್, ಇನ್ಕ್ವೈರ್. ಆಸ್ಕ್, ಇನ್ಕ್ವೈರ್. ಆಸ್ಕ್, enquire. Ask for, request. Ask for, request. Ask for, request. Anyway, nevertheless. Anyway, nevertheless. Anyway, nevertheless. Ask out, invite. Ask out, invite. Ask out, invite. Avoid, evade. Avoid, evade. Avoid, evade. Bad, negative. Bad, negative. Bad, negative. Blow up, explode. Blow up, explode. Blow up, explode. Block, undermine. Block, undermine. Block, undermine. ಈ ತರ 3-5 ಸಲ ನೀವು ರಿಪಿಟೇಷನ್ ಮಾಡಿದ್ರೆ ಹೆಚ್ಚು ನೆನಪಿನಲ್ಲಿ ಉಳಿತದ. ಖುಷಿಯಿಂದ ಓದ್ಬೇಕು. ಓದುವಾಗ ಯಾವಾಗ ಮುಗಿತದು ಅಂತೇಳಿ ತಿಳ್ಕೊಂಡು ಓದಕ್ ಸ್ಟಾರ್ಟ್ ಮಾಡಬಾರ್ದು. ಏನ್ ಓದ್ತಿರ್ತಾರೆ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು. ಲೈಕ್ ದಿಸ್. ಏನಾದ್ರು ನಾನು ತಿಳ್ಕೊಳ್ತೀನಿ ನಾನು ಅಂತ ಭಾವನೆಯಿಂದ ಓದ್ಬೇಕು. ಅಂದಾಗ ಮಾತ್ರ ಅದು ತಲೆಯಲ್ಲಿ ಕೂಡ್ತತ. ಅಂದ್ರೆ ಮರ್ತು ಬಿಡ್ತೀವಿ ಅದನ್ನ. ಎಕ್ಸಾಮ್ಗೆ ಅಂತ ಓದಿದ್ರೆ ಅಲ್ಲಿವರೆಗೂ ಅಷ್ಟೇ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ ಅಂತ ಅರ್ಥ ಆಗುತ್ತಾರೆ. ಓಕೆ, ಅದಕ್ಕಾಗಿ ಅದರಲ್ಲಿ ಏನೋ ಒಂದು ದೊಡ್ಡ ನಾಲೆಜ್ ಇದೆ ಅಂತ ತಿಳ್ಕೊಂಡು, ಏನಾದ್ರು ಒಂದು ಗಳಿಸ್ತೀನಿ ಅಂತ ತಿಳ್ಕೊಂಡು ನೀವು ಅದನ್ನ ಓದ್ಬೇಕು. ನೆಕ್ಸ್ಟ್ ಗ್ರಾಮರ್ ಟಾಪಿಕ್. ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತಾ ಇದೀವಿ.
ಈಗಾಗಲೇ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಓನ್ಲಿ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. Only present tense the to be form am, is, are. Simple present tense do, does. Present continuous tense am, is, are. Present perfect tense have, has. Present perfect continuous tense have, has. Only past tense was, were. Simple past tense did one day for all subjects. Simple present tense ಅಲ್ಲಿ do, does. Past continuous tense ಅಲ್ಲಿ was, were. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸೇಜ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ, ನೀವು ಈ ಕೋರ್ಸ್ ಅನ್ನ ನೀವು ನೋಡ್ತಾ ಇದ್ರೆ, ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಮೊದಲಿಂದ್ರೂ ನೋಡ್ಕೋತಾ ಬರ್ಬೋದು. ಇಲ್ಲದೆ ಇದ್ರೆ ಡೈರೆಕ್ಟ್ ಆಗಿ ಇದು ಒಂದೇ ನೋಡಿದ್ರೆ ನೀವು ಅರ್ಥ ಆಗುತ್ತಾ ಇಲ್ಲ ಅಂತ ಅರ್ಥ ಅಲ್ಲ, ಕ್ಲಾರಿಟಿ ಸಿಗೋದಿಲ್ಲ ನಿಮಗೆ. ಓಕೆ, ಅದಕ್ಕಾಗಿ ಹಿಂದಿನ ವಿಡಿಯೋಸ್ ಗಳನ್ನ ಎಲ್ಲಾ ನೋಡ್ರಿ, ಈ ಟೆನ್ಸಿಗೆ ಸಂಬಂಧಪಟ್ಟಾಗಿ ಎಲ್ಲವನ್ನು ನೋಡ್ರಿ. ಅದಕ್ಕಿಂತ ಮೊದಲ 8 ವಿಡಿಯೋಸ್ ಗಳನ್ನ ಮಾಡಿದೀನಿ. ಈ ಕೋರ್ಸಿಗೆ ಇಂಟ್ರೊಡಕ್ಷನ್ ಕ್ಲಾಸಸ್ ಎಲ್ಲ ಕೊಟ್ಟಿದ್ದೀನಿ. ಅವುಗಳನ್ನ ನೋಡಿ ಪ್ರೆಸೆಂಟ್ ಟೆನ್ಸ್, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚು ನಿಮಗೆ ಅರ್ಥ ಆಗುತ್ತೆ. ನಾನು ಈ ಕೋರ್ಸ್ ಅನ್ನ ಹೇಗೆ ನಡೆಸ್ತಾ ಇದ್ದೀನಿ, ಓಕೆ, ಯಾವ ರೀತಿ ಕಲಿಸ್ತಾ ಇದ್ದೀನಿ, ನನ್ನ ಉದ್ದೇಶ ಏನು ಎಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆ, ಅವಾಗ ನೀವು ನೋಡ್ಬೇಕು, ವಿಡಿಯೋ ನೋಡ್ಬೇಕಂತ ಏನೋ ಒಂದು ಆಸೆ ಹುಟ್ಟುತ್ತೆ. ಇಲ್ಲದೇ ಇದ್ರೆ ಇವೊಂದೇ ನೋಡ್ಕೊಂತ ಹೋದ್ರೆ ಏನೇನೋ ಅರ್ಥ ಆದಂಗೆ ಅನ್ಸುತ್ತೆ ನಿಮಗೆ. ಇವರು ಬಹಳ ಸುತ್ತಿ ಬಳಸಿ ಹೇಳ್ತಾ ಇದಾರ, ಹಿಂಗ್ ನೀವು ಇಂಗ್ಲಿಷ್ ಕಲಿಬಾರ್ದು ಅಂತೇಳಿ ಕೈ ಬಿಟ್ಬಿಡ್ತೀನಿ. ಯಾವಾಗೂ ಬರೋದಿಲ್ಲ. ಈ ಪದ್ಧತಿ ಬಿಟ್ಟರೆ ನಿಮ್ಗೆ ಯಾವಾಗೂ ಇಂಗ್ಲಿಷ್ ಬರಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಕನ್ನಡದ ಮೂಲಕನೇ, ಮಾತೃಭಾಷೆಯ ಮೂಲಕನೇ ಈ ಒಂದು ಹಂತದಲ್ಲಿ ನೀವು ಅದನ್ನ ಕಲಿಬೇಕು. ನ್ಯಾಚುರಲ್ ಆಗಿ ಕಲಿದು ನಾವು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ಮಾತ್ರ ಅದು ನ್ಯಾಚುರಲ್ ಆಗಿ ಇಟ್ ಹ್ಯಾಪನ್ಸ್, ಲ್ಯಾಂಗ್ವೇಜ್ ಲರ್ನಿಂಗ್ ಹ್ಯಾಪನ್ಸ್. ಈಗ ನಾನು ನ್ಯಾಚುರಲ್ ಆಗಿ ಕಲಿತೀನಿ, ಇಂಗ್ಲಿಷ್ ನಲ್ಲೇ ಯೋಚನೆ ಮಾಡ್ಬೇಕು, ಅದು ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ. ಹೇಳಕ್ ಅಷ್ಟ ಚಲೋ ಅದು. ಓಕೆ, ಅದಕ್ಕಾಗಿ ನೋಡ್ರಿ, ಯೂಸೇಜ್ ಅಂದ್ರೆ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ, ಯಾವ ಸಂದರ್ಭದಲ್ಲಿ ಬಳಸ್ತೀವಿ. ಸಬ್ಜೆಕ್ಟ್, ವರ್ಬ್, V1, ING, ಆಬ್ಜೆಕ್ಟ್ ಸೂತ್ರ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೇನೆ. ಅಲ್ಲಿ ಯಾನ್ ಈಸ್ ಆರ್ ಹೆಲ್ಪಿಂಗ್ ವರ್ಬ್, ಇಲ್ಲಿ ವಾಸ್ ವರ್ ಹೆಲ್ಪಿಂಗ್ ವರ್ಬ್. ING ಗೆ ವರ್ಬಿಗೆ ING ಆಡ್ ಆಗುತ್ತೆ. ತಿಳ್ಕೋಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವು 3 ಅಥವಾ 6 ಸೆಂಟೆನ್ಸ್ ಗಳಲ್ಲಿ ಅಥವಾ ಟೆನ್ಸ್ ಗಳಲ್ಲಿ ವರ್ಬಿಗೆ ING ಫಾರ್ಮ್ ಆಡ್ ಆಗುತ್ತೆ. ಇದನ್ನ ತಿಳ್ಕೊಂಡು, ಬಿಕಾಸ್ ಅವೆಲ್ಲ ಹಿಂದೆ ಕಂಟಿನ್ಯೂ ಆಗುವಂತದ್ದು ಕ್ರಿಯೆಯನ್ನ ತೋರಿಸ್ತಿರ್ತಾವ, ಅಥವಾ ಈಗ ಕಂಟಿನ್ಯೂ ಆಗ್ತಾ ಇರೋದನ್ನ ತೋರಿಸ್ತಿರ್ತಾವ ಕ್ರಿಯೆ. ಫ್ಯೂಚರ್ ಟೆನ್ಸ್ ಇದ್ರೆ ಮುಂದೆ ಕ್ರಿಯೆ ಕಂಟಿನ್ಯೂ ಆಗ್ತಾ ಇರುತ್ತಾ ಅನ್ನೋದನ್ನ ತೋರಿಸ್ತಿರ್ತಾವ. ಅದಕ್ಕಾಗಿ ಕಂಟಿನ್ಯೂಸ್ ಅಂತ ಬಂದಾಗ ING ಫಾರ್ಮ್ ಆಡ್ ಆಗಿರ್ತದೆ. ಮೊದಲನೇ ಯೂಸೇಜ್ ಏನಂದ್ರೆ, ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಒಂದು ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೀತಿತ್ತು. ಇಟ್ ಈಸ್ ಯೂಸ್ ಟು ಶೋ ಆಕ್ಷನ್ which was taking place, which was happening at a certain time, at a specific time in the past. ಭೂತಕಾಲದಲ್ಲಿ ಒಂದು ಕ್ರಿಯೆ ನಿರ್ದಿಷ್ಟ ಸಮಯದಲ್ಲಿ ನಡೀತಿತ್ತು ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದನ್ನ ಫಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಇದೆಯಲ್ಲ, ಫಸ್ಟ್ ವಿಡಿಯೋ, ಅದರಲ್ಲಿನೂ ಇದನ್ನೇ ಹೇಳ್ತೀನಿ. ಡೆಫಿನಿಷನ್ ಅಂತ ಇದೇ ಬಗ್ಗೆ ಹೇಳ್ತೀನಿ. ಮತ್ತೆ ಬೇರೆ ಯೂಸೇಜ್ ಹೇಳುವಾಗ ಅದನ್ನು ಇನ್ನೊಂದು ಅಂತ ಕನ್ಸಿಡರ್ ಮಾಡಿ, ಐ ಮೀನ್ ಯೂಸೇಜ್ ಪಾರ್ಟ್ನವ್ರಿಗೂ ಹೇಳ್ತೀನಿ ಅದನ್ನು. ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ? ಟೂ ಆಕ್ಷನ್ಸ್ ಹ್ಯಾಪನಿಂಗ್ ಅಟ್ ದಿ ಸೇಮ್ ಟೈಮ್. ಐ ವಾಸ್ ಟೀಚಿಂಗ್ ವೈಲ್ ದ ಸ್ಟೂಡೆಂಟ್ಸ್ ವೇರ್ ಟಾಕಿಂಗ್ ಇನ್ ದ ಕ್ಲಾಸ್. ನೋಡ್ರಿ, ನಾನು ಟೀಚ್ ಮಾಡುವಾಗ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ರು, ನಾನು ಟೀಚ್ ಮಾಡ್ತಾ ಇದ್ದೆ, ಕಂಟಿನ್ಯೂ ಆಗ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಸ್ಟೂಡೆಂಟ್ಸ್ ವೇರ್ ಟಾಕಿಂಗ್ ಇನ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಮಾತಾಡ್ತಾನೆ ಇದ್ರು. ಇಂಥ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ಯೂಸ್ ಮಾಡ್ತೀವಿ, ಇದು ಇಂಟ್ರಪ್ಟೆಡ್ ಆಕ್ಷನ್ ದಲ್ಲಿ. ಇಂಟ್ರಪ್ಟೆಡ್ ಆಕ್ಷನ್ ಅಂತಂದ್ರೆ, it is used when a longer action was interrupted by a shorter action. ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ,
ಯೂಶುವಲಿ ಶಾರ್ಟರ್ ಆಕ್ಷನ್ ಅಂದ್ರೆ ಯೂಶುವಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇರ್ತದೆ. He was sleeping when the phone rang. ಫೋನ್ ಇವತ್ತು ನೀವು ಫೋನ್ ಮಾಡಿದ್ರೆ ನೀವು ಮಲಗ್ತಾ ಇದ್ದೆ, ಮಲಗುವಂತ ಕ್ರಿಯೆಯನ್ನ ಮಾಡ್ತಾ ಇದ್ದೆ, ನಿದ್ದೆ ಮಾಡ್ತಾ ಇದ್ದೆ. ಯಾವಾಗ? when the phone rang. ನಿಮ್ದು ಫೋನ್ ಬಂದಾಗ ನಾ ಮಲಗಾಕತ್ತಿದ್ದೆ, ಮಲಗ್ತಾ ಇದ್ದೆ, ನಿದ್ದೆ ಮಾಡ್ತಾ ಇದ್ದೆ ಅನ್ನೋದು ಅರ್ಥ. ಓಕೆ, ಈಗ ನಿದ್ದೆ ಮಾಡುತ್ತಿದ್ದೇನು ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ನಡೀತಿತ್ತು ಯಾವಾಗ? ನಿಮ್ ಫೋನ್ ಬಂದಾಗ. ಓಕೆ, when the phone rang, when when the phone rang, ಸಬ್ಜೆಕ್ಟ್ V2, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲ ಈ ಅರ್ಥದಲ್ಲಿ. ಓಕೆ, ಐ ವಾಸ್ ಸ್ಲೀಪಿಂಗ್, ಇಂಥ ಸಂದರ್ಭದಲ್ಲಿ ನಾವು ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಂದ್ರೆ ಇಟ್ ಇಸ್ ಯೂಸ್ಡ್ ವೆನ್ ಎ ಲಾಂಗರ್ ಆಕ್ಷನ್. ಲಾಂಗರ್ ಆಕ್ಷನ್ ಅಂದ್ರೆ ಇದು ಐ ವಾಸ್ ಸ್ಲೀಪಿಂಗ್ ಅನ್ನೋದು ಲಾಂಗರ್ ಆಕ್ಷನ್. ಯಾವಾಗ? ಲಾಂಗರ್ ಆಕ್ಷನ್, ವೆನ್ ಲಾಂಗರ್ ಆಕ್ಷನ್ ವಾಸ್ ಇಂಟರಪ್ಟೆಡ್. ಇಂಟರಪ್ಟೆಡ್ ಆಗುತ್ತೆ ಯಾವಾಗ ಆಗುತ್ತೆ? ಫೋನ್ ಬಂದ ತಕ್ಷಣ ಈ ಲಾಂಗರ್ ಆಕ್ಷನ್ ಏನು ಮಲಗ್ತಾ ಇದ್ದೀನಿ, ನಿದ್ದೆ ಮಾಡ್ತಾ ಇದ್ನಲ್ಲ, ಅದು ಇಂಟರಪ್ಟ್ ಆಗ್ಬಿಡ್ತು, ಸ್ಟಾಪ್ ಆಗ್ಬಿಡ್ತು. ಅಂತ ಸಂದರ್ಭ ನೋಡುವಾಗ ನೀವು ಈ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ನೋಡ್ರಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ING. ಸ್ಲೀಪ್, ಸ್ಲೀಪಿಂಗ್, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ ING. ನೆಗೆಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸಾಂದರ್ಭಿಕವಾಗಿ ಯೂಸ್ ಆಗುತ್ತೆ. ಹೆಚ್ಚು ಇವುಗಳನ್ನ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಬಳಕೆ ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ದೇ ವರ್ ವಾಚಿಂಗ್ ಟಿವಿ ವೆನ್ ದ ಪವರ್ ವೆಂಟ್ ಆಫ್. ನೋಡ್ರಿ, ದೇ ವರ್ ವಾಚಿಂಗ್ ಟಿವಿ, ಇಟ್ ಈಸ್ ಎ ಲಾಂಗರ್ ಆಕ್ಷನ್. ಲಾಂಗರ್ ಆಕ್ಷನ್ ಅಂತ ತಿಳ್ಕೊಬೇಕು ನೀವು. ಅಂದ್ರೆ ಒಂದ್ ತಾಸು ಅಥವಾ ಒಂದು ಅರ್ಧ ತಾಸು ನೋಡ್ಕೋತ ಕುಂತಿರ್ತಾರ, ಅವಾಗ ಏನಾಗ್ಬಿಡ್ತೈತೆ? ವೆನ್ ದ ಪವರ್ ವೆಂಟ್ ಆಫ್, ಪವರ್ ಹೋಗುವಾಗ ಏನಾಗಿತ್ತು? ದೇ ವರ್ ವಾಚಿಂಗ್ ಟಿವಿ ಲೈಕ್ ದಿಸ್. ಇಂಥ ಸಂದರ್ಭ ಇಟ್ ಈಸ್ ಲಾಂಗರ್ ಆಕ್ಷನ್. This longer action has been interrupted by this shorter action. When the power went off, power ಹೋಗುದು ಶಾರ್ಟರ್ ಆಕ್ಷನ್ ಅಲ್ಲ, ಬೇಗನೆ ಅಲ್ಲ. ಪವರ್ ಹೋಗುದು ಒಂದ್ ಕ್ಲಾಸ್ ಹೋಗುತ್ತಲ್ಲ, ಇಮಿಡಿಯೇಟ್ ಆಗಿ ಹೋಗುತ್ತಲ್ಲ ಆ ಅರ್ಥದಲ್ಲಿ. ಸೊ ಹಿ ವಾಸ್ ಡ್ರೈವಿಂಗ್ ವೆನ್ ದ ಆಕ್ಸಿಡೆಂಟ್ ಹ್ಯಾಪನ್ಡ್. ಆಕ್ಸಿಡೆಂಟ್ ಆದಾಗ ಹಿ ವಾಸ್ ಡ್ರೈವಿಂಗ್, ಚಾಲನೆ ಮಾಡುತ್ತಿದ್ದ. ಹಿ ವಾಸ್ ಡ್ರೈವಿಂಗ್ ಅನ್ನೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಶಾರ್ಟರ್ ಆಕ್ಷನ್. ವೆನ್ ದ ಆಕ್ಸಿಡೆಂಟ್ ಹ್ಯಾಪನ್ಡ್, ಇನ್ ವೆನ್ ಆಕ್ಸಿಡೆಂಟ್ ಆದಾಗ, ಅದಕ್ಕೆ ವೆನ್ ಅಂತ ನಡುವು ಬರ್ತದ. ಈ ಮುಂದೆ ಇದ್ರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಹೇಳ್ತೀನಿ ನಾನು. ಇಂಥ ಸಂದರ್ಭಗಳಲ್ಲಿ ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಓಕೆ, ಲೈಕ್ ದಿಸ್. ಓಕೆ, he was driving when the accident happened. ಯಾವ ಸಂದರ್ಭದಲ್ಲಿ ಈ ಟೆನ್ಸ್ ಅನ್ನು ಬಳಸ್ತೀವಿ ಅಂತಂದ್ರೆ, ಒಂದು ಇಟ್ ಈಸ್ ಯೂಸ್ಡ್ when the action was taking place in the specific time in the past. ಒಂದು ಕ್ರಿಯೆ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೀತಿತ್ತು ಅಂತ ಹೇಳುವ ಸಂದರ್ಭದಲ್ಲಿ ಇದನ್ನ ಮಾತಾಡ್ತೀವಿ. ನಾವು ಕನ್ನಡದಲ್ಲಿ ಸಹಜವಾಗಿ ಮಾತಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ನಿನ್ನೆ ನಾನು ಆ ದೇವಾಲಯಕ್ಕೆ ಹೋಗುತ್ತಿದ್ದೆನು. ಹೋಗುವ ಕ್ರಿಯೆಯನ್ನು ಯಾವಾಗ ಮಾಡ್ತಾ ಇದ್ದೆ? ನಿನ್ನೆ ಮಾಡ್ತಾ ಇದ್ದೆ. ಯಾವಾಗ? ನಿನ್ನೆ. ಸ್ಪೆಸಿಫಿಕ್ ಟೈಮ್. ಅದು ಏನಾಗ್ತಾ ಇತ್ತು? ನಡೀತಾ ಇತ್ತು. ಅದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಟೈಮ್ ಆಫ್ ದಿ ಆಕ್ಷನ್. ಟೆನ್ಸ್ ಅಂದ್ರೆ ಟೈಮ್ ಆಫ್ ದಿ ಆಕ್ಷನ್. ಆ ಕ್ರಿಯೆ ನಡೀತಾ ಇತ್ತು ಸ್ಪೆಸಿಫಿಕ್ ಟೈಮ್ ಅಲ್ಲಿ, ನಿನ್ನೆ. ನಿನ್ನೆ ಅಂತ ಹೇಳದೇ ಇದ್ದಾಗೂ ಸಹಿತ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ, ಯಾಕಂದ್ರೆ ತಿದ್ದೇನು ಅಂತೀವಿ ನೋಡ್ರಿ. ಇಂದು ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ಅಂದ್ರ ಈಗ ನಡೀತಾ ಇರೋದು. ಈಗ ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೋಗುತ್ತಿದ್ದೇನೆ ಬೇರೆ, ಹೋಗುತ್ತಿದ್ದೇನೂ ಬೇರೆ. ನೀವು ಯಾವಾಗ ಹೋಗುತ್ತಿದ್ದೇನೆ ಅಂತೀರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಿಳ್ಕೊಬೇಕು. ಯಾವಾಗ ಹೋಗುತ್ತಿದ್ದೇನೋ ಅಂತೀರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಿಳ್ಕೊಳ್ಬೇಕು. ಆ ವರ್ಬ್ ನ ಪ್ರತ್ಯಯಗಳನ್ನು ನೋಡಿದಾಗ ನಾನು ನನ್ನ ಕನ್ನಡದ ವಾಕ್ಯ ಇದೇ ಟೆನ್ಸಿಗೆ ಸಂಬಂಧಪಡುತ್ತೆ, ಇದೇ ಇಂಗ್ಲಿಷ್ ಟೆನ್ಸಿಗೆ ಸಂಬಂಧಪಡುತ್ತೆ ಅಂತ ನೀವು ಇಮಿಡಿಯೇಟ್ ಆಗಿ ತಿಳ್ಕೊಂಡ್ಬಿಡ್ಬೇಕು. ಅದಕ್ಕೆ ವರ್ಬಿಗೆ ನಾವೇನ್ ಕನ್ನಡದಲ್ಲಿ ಪ್ರತ್ಯಯಗಳನ್ನು ಆಡ್ ಮಾಡ್ತಿರ್ತೀವಿ, ಅದು ಬಹಳ ಇಂಪಾರ್ಟೆಂಟ್. ಕಲಿಯುತ್ತೇನೆ, ಕಲಿಯುತ್ತಿದ್ದೇನೆ, ಕಲಿಯುತ್ತಿಲ್ಲ, ಕಲಿಯುವುದಿಲ್ಲ, ಕಲಿತಿದ್ದೇನೆ, ಕಲಿತಿಲ್ಲ, ಕಲಿಯಬಹುದು, ಕಲಿಯಲಿಕ್ಕಿಲ್ಲ, ಕಲಿಯಬಲ್ಲೆ, ಕಲಿಯುತ್ತಲಿದ್ದೇನೆ, ಕಲಿಯುತ್ತಿರುತ್ತೇನೆ, ಕಲಿಯುವೆನು. ನೋಡ್ರಿ, ಈ ಒಂದು ಕಲಿ ಅನ್ನೋದಕ್ಕೆ ಎಷ್ಟು ಪ್ರತ್ಯಯಗಳನ್ನ ಯಾಡ್ ಮಾಡ್ತೀವಿ ನಾವು.
ಇವೆಲ್ಲ ಬೇರೆ ಬೇರೆ ಕಲಿಯುವೇನು ಅಂತ ಹೇಳಿದ್ರೆ ಬೇರೆ ಟೆನ್ಸ್ ಇರ್ತದ. ಕಲಿಯುತ್ತಿದ್ದೇನೆ ಅಂದಾಗ ಬೇರೆ ಟೆನ್ಸ್ ಇರ್ತದೆ. ಕಲಿಯುತ್ತೇನೆ ಅಂದಾಗ ಬೇರೆ ಟೆನ್ಸ್ ಮಾತಾಡ್ತಾ ಇದ್ರಂತ. ಹಾಗೆ ನೆಗೆಟಿವ್ ಇಂಟ್ರಾಗೇಟಿವ್ ಯಾವ ಟೆನ್ಸ್ ಯಾವ ಸೆಂಟೆನ್ಸ್ ಇದು ಗೊತ್ತಾಗಬೇಕು. ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸ್ ನಲ್ಲಿದೆ, ಅದು ಯಾವ ಸೆಂಟೆನ್ಸ್ ನಲ್ಲಿದೆಯೋ, ಅಫರ್ಮೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ಇಂಟ್ರಾಗೇಟಿವ್ ಇದೆಯೋ, ಇಂಟ್ರಾಗೇಟಿವ್ ಅದೆಯೋ, ಇದು ಸ್ಪಷ್ಟತೆ ಸಿಗಬೇಕು ನಿಮ್ಗೆ ಇದರಲ್ಲಿ. ಅಂದಾಗ ಮಾತ್ರ ಇಂಗ್ಲಿಷ್ ನಲ್ಲಿ ಅದನ್ನು ಕರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಮಾಡ್ತಾ ಇರ್ತೀನಿ. ಈ ಫಾರ್ ಎಕ್ಸಾಂಪಲ್ ನಾನು ಇಂಗ್ಲಿಷ್ ಕಲಿಯುತ್ತೇನೆ ಅಂತ ಅಂದಾಗ ಯಾವ ಟೆನ್ಸ್ ಅಂತ ಗೊತ್ತಾಗಬೇಕು. ತೇನೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೆಂಟೆನ್ಸ್ ಅಫರ್ಮೇಟಿವ್ ಸೂತ್ರಕ್ಕೆ ಹೋಗ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಟಿವ್ ಸೂತ್ರ ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಈಗ ಇದ್ರಲ್ಲಿ ಹುಡುಕಾಡಬೇಕು ಸಬ್ಜೆಕ್ಟ್ ಯಾವುದು, ಯಾರು ಕ್ರಿಯೆಯನ್ನು ಮಾಡ್ತಿರ್ತಾರೋ ಅದು ಸಬ್ಜೆಕ್ಟ್. ನಾನು ಇಂಗ್ಲಿಷ್ ಕಲಿಯುತ್ತೇನೆ, ನಾನು ಕಲಿಯುವ ಕ್ರಿಯೆಯನ್ನು ಮಾಡೋರು ಯಾರು, ನಾನು ಐ. ಸಬ್ಜೆಕ್ಟ್ ಅಗೇನ್ ಸೂತ್ರಕ್ಕೆ ಹೋಗ್ರಿ. ಸಬ್ಜೆಕ್ಟ್ V1 ಕಲಿ, ಐ ಲರ್ನ್. ಉಳಿದಿದ್ದು ಎಕ್ಸ್ಟ್ರಾ ವರ್ಡ್ ಇಂಗ್ಲಿಷ್, ಐ ಲರ್ನ್ ಇಂಗ್ಲಿಷ್. ಈ ತರ ಮೊದಲು ಇದು ಒಂದು ಸೆಂಟೆನ್ಸ್ ಏನೋ ಬಿಲ್ಡ್ ಮಾಡಾಕ, ಒಂದು ಸೆಂಟೆನ್ಸ್ ಅನ್ನ ಮಾತಾಡಕ ಒಂದು ದಿನ ಹೋಗ್ಲಿ, ತಲೆ ಕೆಡಿಸ್ಕೊಳ್ಬಾರ್ದು. ನೀವು ನೆಕ್ಸ್ಟ್ ಹಂಗೆ ನೋಡ್ಕೊತ ಹೋದಾಗೆಲ್ಲ ನೀವು ಆ ಸೆಂಟೆನ್ಸ್ ಅನ್ನ ರಚನೆ ಮಾಡುವಂತ ಏನ್ ಟೈಮ್ ತಗೋತಿರ್ತಾರಲ್ಲ ಮೊದಲ, ಅದು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕಾಗಿ ಸ್ವಲ್ಪ ಡೈಲಿ ಒಂದೊಂದು ಟೆನ್ಸ್ ಅನ್ನ ಅಲ್ಲಿರುವಂತ ಸೆಂಟೆನ್ಸ್ ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಈ ಕನ್ನಡ ಸೆಂಟೆನ್ಸ್ ಅವನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬೋದು, ಈ ತರ ನೋಡ್ಕೋತ ಬರ್ಬೇಕು ಲೈಕ್ ದಿಸ್. ಮತ್ತೆ ಯಾವಾಗ ಯೂಸ್ ಮಾಡ್ತೀವಿ, ಆಕ್ಷನ್ಸ್ ಹ್ಯಾಪನಿಂಗ್ ಅಟ್ ದಿ ಸೇಮ್ ಟೈಮ್, ಸೈಮಲ್ಟೇನಿಯಸ್ಲಿ. ಒಂದು ಕ್ರಿಯೆ, ಎರಡು ಕ್ರಿಯೆಗಳು ಸೇಮ್ ಟೈಮ್ಗೆ ಆಗ್ತಿರ್ತಾವ. ಓಕೆ, ಆಗಲೇ ಹೇಳಿದ್ನಲ್ಲ, ಐ ವಾಸ್ ಟೀಚಿಂಗ್ ದ ಲೆಸನ್ ವೈಲ್ ದ ಸ್ಟೂಡೆಂಟ್ಸ್ ವೇರ್ ಟಾಕಿಂಗ್. ವೈಲ್ ಅನ್ನೋದು ಕಂಜಂಕ್ಷನ್ ಆಡ್ ಏನು ಮೆಡಲ್, ಅದನ್ನ ಮೊದಲಾದ್ರೂ ಹೇಳ್ಬೋದು ನೀವು. ವೈಲ್ ದ ಸ್ಟೂಡೆಂಟ್ಸ್ ವೇರ್ ಟಾಕಿಂಗ್ ಇನ್ ದ ಕ್ಲಾಸ್ ಐ ವಾಸ್ ಟೀಚಿಂಗ್ ಅಂತಾನೂ ಹೇಳ್ಬೋದು. ಐ ವಾಸ್ ಟೀಚಿಂಗ್ ವೈಲ್ ದ ಸ್ಟೂಡೆಂಟ್ ವೇರ್ ಟಾಕಿಂಗ್ ಇನ್ ದ ಕ್ಲಾಸ್ ಅಂತಾನೆ ಹೇಳ್ಬೋದು. ನೋಡ್ರಿ, ಎರಡು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಎರಡು ದೇ ಆರ್ ಟೇಕಿಂಗ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಇಂಥ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಮತ್ತ ಎನಾಯಿಂಗ್, ಇರಿಟೇಷನ್, ಆ ಸೆಂಟೆನ್ಸ್ ಹೇಳಿದಾಗ ಒಂದು ಇರಿಟೇಷನ್ ಇರ್ತದೆ ನಮ್ಮಲ್ಲಿ. ಹಿ ವಾಸ್ ಆಲ್ವೇಸ್ ಸ್ಕೋಲ್ಡಿಂಗ್ ಹೀಸ್ ಚಿಲ್ಡ್ರನ್, ಹೀಸ್ ಸ್ಟೂಡೆಂಟ್ಸ್. ಯಾವಾಗಲೂ ಸ್ಟೂಡೆಂಟ್ಸ್ ಬೈತಿದ್ರೆ ಅಂತ ಇದನ್ನ ಹೇಳಿದಾಗ ಒಂದು ಎನಾಯಿಂಗ್ ಇರಿಟೇಷನ್ ಇರ್ತದೆ. ನಮ್ಮ ಮನೋಭಾವನೆ ಇರಿಟೇಷನ್ ಪರಿಸ್ಥಿತಿಯಲ್ಲಿ ಇರ್ತದೆ, ಕಂಡೀಷನ್ ಅಲ್ಲಿ ಇರ್ತದೆ. ಹಿ ವಾಸ್ ಆಲ್ವೇಸ್ ಸ್ಕೋಲ್ಡಿಂಗ್ ಹೀಸ್ ಸ್ಟೂಡೆಂಟ್ಸ್. ಈಗ ನೋಡಿ, ಹಿ ವಾಸ್ ಆಲ್ವೇಸ್ ಸ್ಕೋಲ್ಡಿಂಗ್. ಆಲ್ವೇಸ್ ಅನ್ನೋದು ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ಮುಂದೆನೇ ಬರ್ಬೇಕು. ಹೆಲ್ಪಿಂಗ್ ವರ್ಬ್ ಇದ್ರ ಸಬ್ಜೆಕ್ಟ್ ಮುಂದೆ ಬರ್ತಿರ್ತದ. ಓಕೆ, ಹಿ ವಾಸ್ ಆಲ್ವೇಸ್ ಸ್ಕೋಲ್ಡಿಂಗ್. ವಾಸ್ ಹೇಳಿನಿ, ಸ್ಕೋಲ್ಡಿಂಗ್ ಆಗಿದೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾವಾಗಲೂ ಸ್ಟೂಡೆಂಟ್ ಬೈತಿದ್ದೀನಿ ಯಾವ ಅಂದ್ರೆ ಯಾವಾಗಿನ ಸ್ಥಿತಿ ಮಾತಾಡ್ತಾ ಇದ್ರಿ, ಯಾವಾಗ ಆ ಕ್ರಿಯೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಪಾಸ್ಟ್ ದಲ್ಲಿ ಅದು ಯಾವ ಸಮಯ ಅಂತ ನೀವು ಹೇಳಿಲ್ಲ. ಓಕೆ, ಅಂದ್ರ ಅಂತ ಹವ್ಯಾಸ, ಅಂತ ಹ್ಯಾಬಿಟ್ ಅವನಲ್ಲಿ ಇತ್ತು ಅಂತ ಹೇಳುವ ಸಂದರ್ಭನೂ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಅದು ಕಿರಿಕಿರಿ ಆಗಿರ್ತದ, ಅಥವಾ ಒಂದು ಇರಿಟೇಷನ್, ಎನಾಯಿಂಗ್ ಒಂದು ಭಾವನೆ ಬರ್ತದೆ ನಿಮ್ಮಲ್ಲಿ. ಅಂತ ಸಂದರ್ಭವನ್ನು ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ಎನಾಯಿಂಗ್ ಕಂಡೀಷನ್, ಎನಾಯಿಂಗ್ ಏನು ಸ್ಥಿತಿ, ಸಿಟ್ಟಿನ ಸ್ಥಿತಿ. ಹಿ ವಾಸ್ ಆಲ್ವೇಸ್ ಗ್ಯಾಮ್ಲಿಂಗ್, ಜೂಜಾಡ್ತಿದ್ದಲ್ರಿ. ಹಿ ವಾಸ್ ಆಲ್ವೇಸ್ ಕಮಿಂಗ್ ಲೇಟ್. ಓಕೆ, ಶಿ ವಾಸ್ ಆಲ್ವೇಸ್ ಸ್ಕೋಲ್ಡಿಂಗ್ ಹರ್ ಚಿಲ್ಡ್ರನ್. ಇಂಥ ಹೇಳುವಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀರಿ. ಹೀಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಭೂತಕಾಲದಲ್ಲಿ ಆ ಕ್ರಿಯೆ ನಡೀತಾ ಇತ್ತು, ಇಂಥ ಕ್ರಿಯೆಯನ್ನು ಮಾಡ್ತಿದ್ವು. ಆ ಕ್ರಿಯೆ ಏನಾಗ್ತದೆ ಎನಾಯಿಂಗ್ ಆಗಿರ್ತದೆ, ಇರಿಟೇಷನ್ ಟೈಪ್ ಆಗಿರ್ತದೆ ನಮ್ಗೆ ಅದು ಹೇಳೋರಿಗೆ. ಅಂತ ಸಂದರ್ಭವನ್ನು ಹೇಳುವಾಗೂ ಈ ಟೆನ್ಸ್ ಅನ್ನ ಬಳಸ್ತೀವಿ. ಮತ್ತು ನಾಲ್ಕನೇ ಸಂದರ್ಭ ಇದು, ಇಂಟರಪ್ಟೆಡ್ ಬೈ ಶಾರ್ಟರ್ ಆಕ್ಷನ್. ಇಟ್ ಇಸ್ ಯೂಸ್ಡ್ ವೆನ್ ಎ ಲಾಂಗರ್ ಆಕ್ಷನ್ ವಾಸ್ ಗೋಯಿಂಗ್ ಆನ್. ವೆನ್ ಲಾಂಗರ್ ಆಕ್ಷನ್ ವಾಸ್ ಇಂಟರಪ್ಟೆಡ್, ಅದು ಇಂಟರಪ್ಟ್ ಆಗುತ್ತೆ, ಅದಕ್ಕೆ ತಡೆ ಬಿದ್ದ್ಬಿಡ್ತದ. ಐ ವಾಸ್ ಸ್ಲೀಪಿಂಗ್ ವೆನ್ ದ ಫೋನ್ ರ್ಯಾಂಗ್. ನಾ ಮಲ್ಕೊಳ್ತಾ ಇದ್ದೆ, ಫೋನ್ ರ್ಯಾಂಗ್ ಆಗಿಬಿಡ್ತೀವಿ. ಫೋನ್ ರ್ಯಾಂಗ್ ಆದಾಗ ನಾನು ಮಲಗ್ತಾ ಇದ್ದೆ, ನಿದ್ದೆ ಮಾಡ್ತಾ ಇದ್ದೆ ಅನ್ನೋದು. ಅಂತ ಸಂದರ್ಭದಲ್ಲೂ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಇನ್ನೊಂದು ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಅದು ಯಾವ ಸಂದರ್ಭ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.